ಮುಂದೆ ಲೋಕಸಭಾ ಚುನಾವಣೆ ಅನ್ನೋದು ಬರ್ತಾ ಇದೆ. ಅದರಲ್ಲಿ ಲೋಹಿತ್ ಮುನಿಯಪ್ಪನವ್ರನ್ನ ಕ್ಯಾಂಡಿಡೇಟ್ ಆಗಿ ನಾವು ಸುಮಾರು ಜಾಗದಲ್ಲಿ ಡಿಮ್ಯಾಂಡ್ ಮಾಡಿದ್ವಿ. ಈಗಾಗಲೇ ಖರ್ಗೆ ಸಾಹೇಬರು ಅವರು ಬಂದು ನಮ್ಮ ಚಿಕ್ಕಪ್ಪನ ಮಗನಿಗೆ ವಿಜಯನಂದನಿಗೆ ಏನೋ ಹೆಣ್ಣು ಕೊಟ್ಟಿದ್ದಾರೆ. ಹೀಗಾಗಿ ಅವ್ರು ನಮ್ಮ ಬೀಗರಾಗಬೇಕು, ಆಮೇಲೆ ಇವ್ರಿಗೆ ದೊಡ್ಡಪ್ಪ ಆಗಬೇಕು, ನಮಗೆ ಮಾವ ಆಗಬೇಕು. ಅಲ್ಲಿ ಹೋಗಿ ಒತ್ತಾಯ ಮಾಡಿದ್ದೀವಿ. ನಮ್ಮ ಜನಾಂಗ ಇಡೀ ಜಿಲ್ಲೆಯಲ್ಲಿ ರೇಣುಕಾ ಯಲ್ಲಮ್ಮ ಬಳಗದವರು 4.5 ರಿಂದ 5 ಲಕ್ಷ ಜನ ಇದ್ದಾರೆ. ನಾವು ಬರೀ ಓಟ್ ಹಾಕೋಕ್ಕೆ ಹುಟ್ಟಿದ್ದೀರಾ. ಈಗಾಗಲೇ ರೇಟ್ ಕಮ್ಯುನಿಟಿ ಹೇಳಿದ್ದೀರ. ರೇಟ್ ಕಮ್ಯುನಿಟಿ ಸಂತೋಷನೇ. ರೇಟ್ ಕಮ್ಯುನಿಟಿಗೆ ಒತ್ತಾಯ ಮಾಡಿರೋದು ಯಂಗ್ ಆ್ಯಂಡ್ ಡೈನಾಮಿಕ್ ಶಾಸಕರಾದ ಮಂಜುನಾಥ್ ಅವರು ಹೇಳಿರೋದು ರೇಟ್ ಕಮ್ಯುನಿಟಿ ಕೊಡಬೇಕು, ಸಂತೋಷನೇ. ಈಗಾಗಲೇ ಹೋದ ಸಲ ಕೊಟ್ಟು ಈಗ ನಮ್ಮ ಜನಾಂಗಕ್ಕೆ ತುಂಬ ಅನ್ಯಾಯ ಆಗಿದೆ. ಈಗ ಮತ್ತೆ ಅವ್ರಿಗೆ ಕೊಡಬೇಕಂದ್ರೆ ನಾವು ಬರೀ ಓಟ್ ಹಾಕೋಕ್ಕೆ ರೇಣುಕಾ ಯಲ್ಲಮ್ಮ ಬಳಗದವ್ರು ಹುಟ್ಟಿದ್ದೀರಾ. ಅದಕ್ಕೆ ನಮಗೂ ಒಂದು ನಾಯಕತ್ವ ಬೇಕಲ್ವಾ. ನಮಗೇನಾದರೂ ಆದರೆ ಒಂದು ಪಾರ್ಲಿಮೆಂಟ್ ಆಗ್ಬೋದು, ಒಂದು ವಿಧಾನಸಭೆ ಸಭೆ ಆಗ್ಬೋದು, ನಮ್ಮ ಜನಾಂಗಕ್ಕೆ ಏನಾದರೂ ಅನ್ಯಾಯ ಇದ್ದರೆ ಅವ್ರು ಧ್ವನಿ ಎತ್ತಬೇಕಾ ಬೇಡ? ಇವ್ರು ಧ್ವನಿ ಎತ್ತೋದಿಲ್ಲ. ಇವ್ರು ಏನು ಮಾಡ್ತಾರೆ, ಅವ್ರು ಗೆದ್ದು ಗಡ್ಡಿಗೆ ಬೀಳ್ತಾರೆ, ಮತ್ತು ಬಂದು ಅವ್ರ ಸಂಬಂಧಿಕರ ಅಧಿಕಾರಿಗಳನ್ನ ಹಾಕ್ಕೊಳ್ತಾರೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತದೆ, ನಮ್ಮ ಸಮಾಜಕ್ಕೆ ಒಂದು ಕೆಲಸನೂ ಆಗ್ತಾಯಿಲ್ಲ. ಅದರಿಂದ ನಾವು ಒತ್ತಾಯ ಮಾಡೋದೇನೆಂದರೆ, ನಮ್ಮ ಡಾಕ್ಟರ್ ಲೋಹಿತ್ ಮುನಿಯಪ್ಪನವರು ಒಳ್ಳೆ ಕ್ವಾಂಟಿಟಿ ಇರೋರು, ಡಾಕ್ಟ್ರ್ ಆಗೋ ಮೇಲಾಗಿ ಅವ್ರ ತಂದೆ ಡಾಕ್ಟ್ರು, ಅವ್ರ ಅಕ್ಕ ಡಾಕ್ಟ್ರು, ಅವರು ಹೆಂಗಸರು ಧರ್ಮಪತ್ನಿ ಡಾಕ್ಟ್ರು, ಒಳ್ಳೆ ಕ್ವಾಲಿಟಿ ಇರತಕ್ಕಂಥವ್ರು. ಈಗ ನಮ್ಮ ಯಂಗ್ ಆ್ಯಂಡ್ ಡೈನಾಮಿಕ್ ಶಾಸಕರಾದ ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಕೇಳಿದ್ದಾರೆ, ನಿಜನೇ. ಅವ್ರನ್ನ ಗೆಲ್ಲಿಸೋದಕ್ಕೆ ಮುಳುಬಾಗಿಲಲ್ಲಿ ನಮ್ಮ ಜನಾಂಗನೇ ಭುಜ ಕೊಟ್ಟಿದ್ದು. ಈಗ ಮತ್ತೆ ಲಾಸ್ಟ್ ಟೈಮ್ ಏನು ಮಾಡಿದ್ರು, 2019ರಲ್ಲಿ ಏನೋ MP ಮಾಡಿ ಕಳಿಸಿದ್ರು. ಅವರಿಂದ ನಮ್ಮ ಜನಾಂಗಕ್ಕೆ ತುಂಬ ಅನ್ಯಾಯ ಆಗಿದವನ್ನ ಒಳ್ಳೇದಂತೂ ಆಗಿಲ್ಲ. ಈಗ ನಮ್ಮ ಚಿಕ್ಕವರೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ಅವರು ಒಂದು ಎಚ್ಚೆಚ್ಕೋಬೇಕು. ಅವ್ರ ಕೆಲಸಗಳು ಕಾರ್ಯಗಳಾಗಬೇಕು, ಒಂದು ಗೌರ್ಮೆಂಟ್ ಕೆಲಸ ಆಗಬೇಕು, ಒಂದು ಲೋನ್ ಆಗಬೇಕು, ಇಲ್ಲ ಒಂದು ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ನಮ್ಮ ಜನಾಂಗ ಇದ್ದರೆ ನಮ್ಮ ಜನಾಂಗಕ್ಕೂ ಒಳ್ಳೇದಾಗುತ್ತಲ್ಲ. ಇವರು ಏನು ಮಾಡ್ತಾರೆ, ಜಾತಿ ರಾಜಕಾರಣ ಮಾಡ್ತಾರೆ. ಈ ಜಾತಿ ರಾಜಕಾರಣ ಮಾಡೋರು ಭಯೋತ್ಪಾದಕರಿಗಿಂತ ಅಪಾಯಕಾರಿಗಳು. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀರಿ, ನಮ್ಮ ಜನಾಂಗನೂ ಆಗಲಿ. ಈಗ ಬಲಗೈ ಆಲ್ರೆಡಿ ಲಾಸ್ಟ್ 2019ರಲ್ಲಿ ಬಲಗೈಗೆ ಅವ್ರಿಗೆ ಆಗಿದೆಯಲ್ಲ. ನಮ್ಮ ಜನಾಂಗಕ್ಕೆ ಎಲ್ಲಿ ಕೊಟ್ಟಿದ್ದಾರೆ? ಒಂದು MLA ಇಲ್ಲ, ನಮಗೆ ಒಂದು MP ಇಲ್ಲ. ನಾವು ಯಾರನ್ನ ನಮ್ಮ ಹಳ್ಳಿలో ಯಾರ ಕಡೆ ತೊಡ್ಕೊಳಕ್ಕಾಗುತ್ತೆ? ನಮ್ಮ ಜನಾಂಗಕ್ಕೆ ಅನ್ಯಾಯ ಇದ್ದರೆ ಯಾರ ಹತ್ರ ಹೋಗೋದು? ಅವ್ರ ಹತ್ರ ಆಯಿತು ಹೋಗ ನೋಡೋಣ ಬಿಡಯ್ಯ. ಈಗಾಗಲೇ ಅರಲ್ಕುಂಟೆ, ಕೋಲಾರ ಕ್ಷೇತ್ರ ಅರಲ್ಕುಂಟೆಯಲ್ಲಿ 2 ಯುವಕರು ಕೊಲೆ ಆದರು. ಅದನ್ನು ಕ್ಯಾರೆ ಬದನೇಕಾಯಿ ಅನ್ನೋರು ಯಾರೂ ಇಲ್ಲ. ಅವ್ರು ಪನಿಷ್ಮೆಂಟು ಆಗಿಲ್ಲ. ಲಾಸ್ಟ್ಗೆ ಅವರು ಹೋದರು. ಅವರು ಊರಲ್ಲಿ ಮೆಂಬರ್ ಯಾರು ವೆಂಕಟೇಶಪ್ಪ ಹೇಳ್ತಾನಂತೆ, ಅಯ್ಯೋ ಹೋದರು ಬಿಡಮ್ಮ ರಾಮಕ್ಕ ಶ್ರೀರಮಣ್ಣ ಹೋದರು ಮತ್ತೆ ಬರೋದಿಲ್ಲ, ಬಿಡಮ್ಮ ಕೇಸು ಅಂತ ಹೇಳ್ತಾರಂತೆ. ಅದೇ ಅವ್ರ ಜನಾಂಗ ಆ ಥರ ಕೊಲೆ ಆಗಿದ್ದರೆ ಬಿಡ್ತಾಯಿದ್ರಾ? ನಮ್ಮ ಜನಾಂಗಕ್ಕೆ ತುಂಬ ಅನ್ಯಾಯ ಆಗ್ತದೆ. ಅದಕ್ಕೆ ನಮ್ಮ ಜನಾಂಗದಕ್ಕೂ ಒಬ್ಬರು ನಾಯಕತ್ವ ಬೇಕು. ಅದಕ್ಕೆ ಒಳ್ಳೆ ಸೆಲೆಕ್ಷನ್ ಅಂದರೆ ಒಳ್ಳೆ ಯಂಗ್ಸ್ಟಾರು, ಒಳ್ಳೆ ಡಾಕ್ಟ್ರ್ ಮೇಲಾಗಿ ವೈದ್ಯಾಧಿಕಾರಿಗಳು, ಒಳ್ಳೆ ವಿದ್ಯಾವಂತರು, ಕ್ವಾಲಿಟಿ ಇದೆ, ಕ್ವಾಂಟಿಟಿ ಇದೆ. ಈಗ ಇವರಿಬ್ಬರು ಹೆಸರು ಹೇಳ್ತಾ ಇದ್ದಾರೆ. ಒತ್ತಾಯ ಮಾಡ್ತಾ ಇರೋದು ಯಾರು? ಬೆಳಗಾವಿನಲ್ಲಿ ಮುನಿಯಂಟಪ್ಪ ಒತ್ತಾಯ ಮಾಡ್ತಾ ಇದ್ದಾರಂತೆ, ಬೇಕೇ ಬೇಕು ನಮಗೆ ಅಂತ. ನಾವು ಹೇಳ್ತಾ ಇದ್ರು ಬೇಕೇ ಬೇಕು ಡಾಕ್ಟರ್ ಲೋಹಿತ್ ಮುನಿಯಪ್ಪ ಅಂತ. ಅವರು ಏನು ಮಾಡ್ತಾಯಿದ್ದಾರೆ, ಮೆಂಬರ್ ಆಫ್ ದ ಪಾರ್ಲಿಮೆಂಟು ಅನ್ನೋದಕ್ಕೆ ಅವ್ರ ಕೈಯಿಂದ ಬರೆದುಕೊಟ್ಟು ನೋಡೋದು, ಒತ್ತಾಯ ಮಾಡೋರು, ಗಲಾಟೆ ಮಾಡೋರು. ಪಾರ್ಲಿಮೆಂಟ್ ಆಫ್ ಮೆಂಬರ್ ಆಫ್ ದ ಪಾರ್ಲಿಮೆಂಟು ಅವ್ರ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅವ್ರಿಗೆ. ಅವ್ರು ಬಂದು ಇನ್ನೊಬ್ರಿಗೆ ಒತ್ತಾಯ ಮಾಡೋದು, ಅದೆಲ್ಲ ನಮ್ಮ ಜನಾಂಗಕ್ಕೆ ತುಂಬ ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು ನಾವು ಹೇಳೋದಂದರೆ ನಮ್ಮ ಜನಾಂಗಕ್ಕೆ ಒಂದು, ಈಗ ನೋಡ್ರಿ, ಅವರಲ್ಲಿ 2 MLAಗಳಿದ್ದಾರೆ, ಒಬ್ಬ MP ಇದ್ದಾರೆ, ಒಬ್ಬ MLC ಇದ್ದಾರೆ. ನಮ್ಮಲ್ಲಿ ಒಬ್ಬರು ಇಲ್ಲ. ಯಾಕೆ? ನಾವು ಬರೀ ಓಟ್ ಹಾಕೋಕ್ಕೆ ಹುಟ್ಟಿದ್ದೀರಾ? ಅವ್ರು ಓಟ್ ಹಾಕ್ಸ್ಕೊಳ್ಳೋದು, ನಮ್ಮ ಓಟುಗಳು ನಮ್ಮ ಮೇಲೆ ಸವಾರಿ ಮಾಡೋದು. ಈ ರೀತಿ ತುಂಬ ಅನ್ಯಾಯ ಆಗ್ತಾಯಿದೆ. ತಾವು ದಯವಿಟ್ಟು ಹೇಳೋದೇನೆಂದರೆ, ನಾವು ಪ್ರಯತ್ನಗಳು ಮಾಡಿದ್ವಿ, ಖರ್ಗೆ ಸಾಹೇಬ್ರ ಹತ್ರ ಗಮನಕ್ಕೆ ತಂದಿದ್ವಿ. ಅವರು ಶ್ರೀ ರೇಣುಕಾ ಯಲ್ಲಮ್ಮ ಬಳಗದವರ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ಸಲ್ಲಿ. ಅವರು ಗಮನಕ್ಕೆ ತಂದಿದ್ದೆ, ಸ್ವಾಮಿ ನಮ್ಮ ಜನಾಂಗ ತುಂಬ ಕಷ್ಟ ಆಗ್ತಾಯಿದೆ, ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ.